ನಮ್ಮ ಹಿಂದಿನ ವಿಡಿಯೋದಲ್ಲಿ ಶುಕ್ರಾಚಾರ್ಯರು ಶಿವನ ಆಣತಿಯಂತೆ ಬರೀ ಗಾಳಿಯನ್ನೇ ಸೇವಿಸುತ್ತಾ 1000 ವರ್ಷಗಳ ತಪಸ್ಸನ್ನಾಚರಿಸಲು ಹೋಗುತ್ತಾರೆ ಅಂತ ನೋಡಿದ್ವಿ. ಈ ವಿಡಿಯೋದಲ್ಲಿ ಅದರ ಮುಂದುವರಿದ ಭಾಗವನ್ನು ನೋಡೋಣ. ರಾಕ್ಷಸರನ್ನು ನಾಶ ಮಾಡಲು ವಿಫಲವಾದದ್ದರಿಂದ ದೇವೇಂದ್ರನು ತನ್ನ ಪುತ್ರಿ ಜಯಂತಿಯನ್ನು ಕರೆದು, ನಿನ್ನ ಸೌಂದರ್ಯದಿಂದ ಶುಕ್ರಾಚಾರ್ಯರ ತಪಸ್ಸಿಗೆ ಭಂಗ ತರಬೇಕು ಅಥವಾ ನಿನ್ನ ಸೇವೆಯಿಂದ ಅವರನ್ನು ಮೆಚ್ಚಿಸಿ ಅವರ ಸಾಂಗತ್ಯ ಪಡೆಯಬೇಕು ಎಂದು ಹೇಳುತ್ತಾನೆ. ಜಯಂತಿ ಬಹುವರ್ಷಗಳ ಕಾಲ ಶುಕ್ರಾಚಾರ್ಯರ ಸೇವೆಯನ್ನು ಮಾಡುತ್ತಾಳೆ. ಈ ಸಮಯದಲ್ಲಿ ಬೃಹಸ್ಪತಿಯನ್ನು ಕರೆದು ಶುಕ್ರಾಚಾರ್ಯರ ರೂಪವನ್ನು ತಾಳಿ ಅಸುರರ ಗುರುವಾಗಿ ಅವರ ಜೊತೆ ಇರಬೇಕು ಅಂತ ಹೇಳುತ್ತಾನೆ. ಬೃಹಸ್ಪತಿ ಅಸುರಗುರು ಶುಕ್ರಾಚಾರ್ಯರ ವೇಷದಲ್ಲಿ ಅಸುರರಿಗೆ ಮಾರ್ಗದರ್ಶನ ನೀಡುತ್ತಾ ಅವರೊಂದಿಗೆ ಜೀವಿಸುತ್ತಾರೆ. 1000 ವರ್ಷಗಳ ತಪಸ್ಸಿನ ಫಲವಾಗಿ ಪರಮೇಶ್ವರನು ಪ್ರತ್ಯಕ್ಷನಾಗಿ ಶುಕ್ರಾಚಾರ್ಯರಿಗೆ ಮೃತ ಸಂಜೀವಿನಿ ಮಂತ್ರವನ್ನು ನೀಡುತ್ತಾರೆ. ನಂತರ ಶುಕ್ರಾಚಾರ್ಯರು ಮರಳಿ ಅಸುರರ ಬಳಿಗೆ ಬರುತ್ತಾರೆ. ಆದರೆ ಅಸುರರಿಗೆ ನಿಜವಾದ ಶುಕ್ರಾಚಾರ್ಯರು ಯಾರು ಎಂದು ತಿಳಿಯದೆ ಶುಕ್ರಾಚಾರ್ಯರ ವೇಷದಲ್ಲಿದ್ದ ಬೃಹಸ್ಪತಿಯನ್ನೇ ತಮ್ಮ ಗುರುವೆಂದು ಹೇಳಿ ನಿಜವಾದ ಶುಕ್ರಾಚಾರ್ಯರನ್ನು ಕಳಿಸಿಬಿಡುತ್ತಾರೆ. ಅವಮಾನವನ್ನು ಸಹಿಸದ ಶುಕ್ರಾಚಾರ್ಯರು ಕೋಪದಿಂದ ಅಸುರರಿಗೆ, ನೀವು ಎಂದಿಗೂ ದೇವತೆಗಳನ್ನು ನಾಶ ಮಾಡಲು ಸಾಧ್ಯವಾಗಬಾರದು ಎಂದು ಹೇಳಿ ಶಾಪ ನೀಡುತ್ತಾರೆ. ಸಂತೋಷಗೊಂಡ ಬೃಹಸ್ಪತಿ ತನ್ನ ಶುಕ್ರಾಚಾರ್ಯನ ವೇಷದಿಂದ ಹೊರಬಂದು ಸ್ವರ್ಗಕ್ಕೆ ಮರಳುತ್ತಾರೆ. ಸತ್ಯ ತಿಳಿದ ಅಸುರರು ಗುರುವಿಲ್ಲದೆ ಪರಿತಪಿಸುತ್ತಾರೆ. ತಮ್ಮ ತಪ್ಪಿನ ಅರಿವಾಗಿ ಶುಕ್ರಾಚಾರ್ಯರ ಕ್ಷಮೆ ಕೇಳುತ್ತಾರೆ. ಶುಕ್ರಾಚಾರ್ಯರು ಅಸುರ ಗುರುವಾಗಲು ಒಪ್ಪಿ ಅಸುರರಿಗೆ ಮಾರ್ಗದರ್ಶನ ನೀಡುತ್ತಾರೆ.